ಇನ್ನು ಕನ್ನಡದಲ್ಲಿ ಬಿಗ್ ಬಾಸ್ ಆಗಿ ಸಾಕಷ್ಟು ಬಿಗ್ ಬಾಸ್ನಲ್ಲಿ ಎಪಿಸೋಡ್ಗಳನ್ನು ಪರೀಕ್ಷಿಸುವರು 80 ದಿನಕ್ಕೂ ಅಧಿಕ ಕಾಲ ಬಿಗ್ ಬಾಸ್ ಮೇಲೆ ಚೆನ್ನಾಗಿ ಆಟಾಡಿದಂಥ ಸೀಸನ್ 2ರಲ್ಲಿ ಆಟಾಡಿದಂತಹ ಸ್ಪರ್ಧಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ನಿಜಕ್ಕೂ ಇದರೊಂದು ಆಘಾತಕಾರಿ ಸುದ್ದಿ. ಇದರಿಂದ ಸುದೀಪ್ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಇನ್ನು ಈ ನಟಿ ಬೇರೆ ಯಾರೂ ಅಲ್ಲ, ನಟಿ ಅಪರ್ಣ ಅವರು ಅಂತ ಹೇಳ್ಬೋದು. ನಟಿ ಅಪರ್ಣ ಅವರು ಸುಮಾರು 3-4 ವರ್ಷಗಳಿಂದ ಕೂಡ ಕ್ಯಾನ್ಸರ್ನಿಂದ ಬಳಲ್ತಿದ್ರು. ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಿಲ್ಲ. ಚಂದನ ವಾಹಿನಿಯ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಸರ್ಕಾರಿ ಕಾರ್ಯಕ್ರಮಗಳು ಬಹುತೇಕ ಇವರ ಧ್ವನಿಯೇ ಇರ್ತಿತ್ತು ಮತ್ತು ಇವರು ಆ್ಯಂಕರಿಂಗ್ಗೆ ಇರಬೇಕಾಗಿತ್ತು ಅಂತ ಕೂಡ ಹೇಳ್ಬೋದು. ಇನ್ನು ಮೆಟ್ರೋ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೂ ಕೂಡ ಇವ್ರದ್ದು ಆ್ಯಂಕರಿಂಗ್ ಕೂಡ ಇತ್ತು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದೆ ನಟಿ ಅಪರ್ಣ ಅವರು ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಅಪರ್ಣ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವರು. ಇಂಥ ಅತಿ ದೊಡ್ಡ ಕಲಾವಿದೆ ಈ ರೀತಿ ಈಗ ಅಪರ್ಣ ಅವರು ಇದೀಗ ನಿಧನರಾಗಿದ್ದು ಆಘಾತಕಾರಿ ಅಂತಲೇ ಹೇಳ್ಬೋದು. ಇನ್ನು ಅಪರ್ಣ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದಿತ್ತು. ಸದ್ಯ ಇವತ್ತು ಮುಂಜಾನೆ 2:15 ಸುಮಾರಿನಲ್ಲಿ ಕೊನೆಯುಸಿರೆಳೆದು ಸದ್ಯ ಪತಿ ಮತ್ತು ಮಗನನ್ನು ಬಿಟ್ಟು ಅಗಲಿದ್ದಾರೆ. ಇನ್ನು ನಟಿ ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ